ಇನ್ನು SIT ತನಿಖೆಯಿಂದಾಗಿ ಅನೇಕ ವಿಷಯಗಳು ಹೊರಬರ್ತಾ ಇದೆ ಅಂತ ಧರ್ಮಸ್ಥಳದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆಯ ಎಲ್ಲ ವಿಷಯಗಳು ನಮಗೆ ಪೂರಕ ಆಗಿರಲಿ, ಹತ್ತಿರದವರು ಯಾಕೆ ಬರ್ತಿಲ್ಲ ಅನ್ನುವಂಥ ಮಾತಿತ್ತು. ಇವತ್ತು ನಮ್ಮವರೆಲ್ಲ ಇಲ್ಲಿಗೆ ನೀವು ಬಂದಿದ್ದೀರಾ. ನಾವು ಈ ಕುಟುಂಬದಲ್ಲಿ ಹುಟ್ಟಿದಂಥ ಅದೃಷ್ಟವಂತರು. ನಾವು ಧರ್ಮಸ್ಥಳದಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದೀವಿ. ನಮ್ಮ ಇಡೀ ಕುಟುಂಬ ಇಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದೀವಿ. ಹೀಗಾಗಿ ನಿಮಗೆ ನಮ್ಮ ಮೇಲೆ ಪ್ರೀತಿ ಅಭಿವ್ಯಕ್ತವಾಯಿತು. ಇಷ್ಟು ದಿನ ಪ್ರೀತಿ ಅಭಿವ್ಯಕ್ತಪಡಿಸೋದಕ್ಕೆ ಅವಕಾಶ ಇರಲಿಲ್ಲ, ಈಗೊಂದು ಅವಕಾಶ ಆಗಿದೆ ಅಷ್ಟೇ ಅಂತ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ನಮಗೆ ಈ ಕಾರಣದಿಂದಾಗಿ ಈ ರೀತಿಯ ಅಭಿವ್ಯಕ್ತಿಗೆ ಅವಕಾಶ ಆಯಿತು ಅಂತ. ನಿಮಗೆ ನಮ್ಮ ಪ್ರೀತಿ ಇರ್ಬೋದು, ಅದರ ಪ್ರೀತಿಯನ್ನು ತೋರಿಸುವಂಥ ಅವಕಾಶ ಇರಲಿಲ್ಲ. ಇವತ್ತು ಕೆಲವು ಘಟನೆಗಳಿಂದಾಗಿ ನಿಮಗೆಲ್ಲ ಅಭಿವ್ಯಕ್ತಿ ಮಾಡಲಿಕ್ಕೆ ಕ್ಷೇತ್ರದಲ್ಲಿ ನಾವು ನಿಮಗೆ ಯಾವತ್ತು ನಾನು ಒಟ್ಟಿಗೆ ಹೇಳಲಿಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ದೇನೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಿದ್ದೇನೆ, ತುಂಬ ದೊಡ್ಡ ಧನ್ಯವಾದಗಳು ಹೇಳಿದ್ದೆ. ಯಾಕೆಂದರೆ ನೀವೆಲ್ಲ ಇಷ್ಟು ಸಂಘಟಿತರಾಗಿ ಇಷ್ಟು ಒಗ್ಗಟ್ಟಾಗಿ ಬಂದಿದ್ದೀರಿ. ನನ್ನ ವಾಹನಗಳಲ್ಲಿ ಬಂದಿದ್ದೀರಿ, ನನ್ನ ಗೇಟಿನ ಜಾತ್ರೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಅವರನ್ನು ಸಲ್ಲಿಸ್ತಾ ಈ SIT ಅಂತ ಏನು ಮಾಡಿದರೆ ಅದಕ್ಕೆ ತುಂಬ ವಿಷಯಗಳು ಬರ್ತಾ ಇದೆ, ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಹೊರಬಂದ ವಿಷಯಗಳೆಲ್ಲ ನಮಗೆ ಪೂರಕವಾಗಿರಲಿ, ನಮಗೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಅಣ್ಣಪ್ಪ ಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಿ